ಸೋಷಿಯಲ್ ಮೀಡಿಯಾದಲ್ಲಿ ಜೆಡಿಎಸ್ ಸರ್ಜಿಕಲ್ ಸ್ಟ್ರೈಕ್ ನಡೆಸ್ತಾ ಇದೆಯಾ? ಜೆಡಿಎಸ್ ವಿರುದ್ಧ ಪೋಸ್ಟ್ ಹಾಕುವವರೇ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ? ಇದ್ದಕ್ಕಿದ್ದಂತೆ ಲಾಕ್ ಆಗುತ್ತೆ ನಿಮ್ಮ ಫೇಸ್ಬುಕ್ ಅಕೌಂಟ್. ಜೆಡಿಎಸ್ ನ ವಿರುದ್ಧ ಸುಮಲತಾ ಅಂಬರೀಶ್ ಅವರ ಪರವಾಗಿ ಪೋಸ್ಟ್ ಅನ್ನ ಮಾಡಿದ್ರೆ ಜೆಡಿಎಸ್ ವಿರುದ್ಧ ಪೋಸ್ಟ್ ಹಾಕುವವರೇ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಇಲ್ಲಿ? ಯಾಕೆಂದ್ರೆ ಇದ್ದಕ್ಕಿದ್ದಂತೆ ಲಾಕ್ ಆಗ್ತಾ ಇದೆಯಂತೆ ಕೆಲವರ ಫೇಸ್ಬುಕ್ಗಳು. ಸೊ ಹೀಗಾಗಿ ಈ ಒಂದು ಅನುಮಾನ ಎದ್ದಿದೆ. ಈಗ ಶೇರ್, ಲೈಕ್, ಕಾಮೆಂಟ್ ಮಾಡಿದ್ರು ಸಂಕಷ್ಟ. ಸುಮಲತಾ ಪರ ಪೋಸ್ಟ್ ಕಾಮೆಂಟ್ ಮಾಡಿದ್ರು ಕೂಡ ಟಾರ್ಗೆಟ್ ಮಾಡಲಾಗ್ತಾ ಇದೆಯೇ ಅಂತ ಹೇಳಲಾಗ್ತಾ ಇದೆ. ನೆಟ್ಟಿಗರ ಹಾವಳಿ ಕಡಿವಾಣಕ್ಕೆ ಮುಂದಾಯ್ತಾ HD ಕುಮಾರಸ್ವಾಮಿ ಅವರ ಸರ್ಕಾರ ಅನ್ನುವ ಪ್ರಶ್ನೆ ಕೂಡ ಎದ್ದಿದೆ. ಸಿಎಂ ವಿರುದ್ಧ ಜಾಲತಾಣದಲ್ಲಿ ನೆಟ್ಟಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಂಬೆಹಣ್ಣು ಮೆಣಸಿನಕಾಯಿಯನ್ನ ಕಟ್ಟಿ ಫೇಸ್ಬುಕ್ಗೆ ಭದ್ರತೆಯನ್ನ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಈ ರೀತಿಯಾದಂತಹ ವ್ಯಂಗ್ಯದ ಪೋಸ್ಟ್ಗಳನ್ನ ಈಗ ಹಾಕಲಾಗ್ತಾ ಇದೆ. ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ ಕನ್ಸಲ್ಟಿಂಗ್ ಎಡಿಟರ್ ಆಗಿರುವಂತಹ ಲಕ್ಷ್ಮಣ್ ಹೂಗಾರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಡ್ಯದಿಂದ. ಎಸ್ ಲಕ್ಷ್ಮಣ್ ಹೂಗಾರ್, ನೋಡ್ತಾ ಇದೀವಿ ಮಂಡ್ಯದಲ್ಲಿ ರಾಜಕೀಯ ಕಾವು ಮತ್ತಷ್ಟು ರಂಗೇರ್ತಾ ಇದೆ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನ ಘೋಷಣೆ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸೊ ಹೀಗಾಗಿ ಯಾವ ರೀತಿಯಾಗಿ ಪ್ರತಿಷ್ಠೆಯ ಕಣವಾಗಿ ಮಾರ್ಪಡ್ತಾ ಇದೆ ಈ ಒಂದು ಮಂಡ್ಯ? ಈ ಒಂದು ಸಂಪರ್ಕ ಕಡಿತಗೊಂಡಿದೆ. ನೋಡ್ತಾ ಇದ್ವಿ ಮಂಡ್ಯದಲ್ಲಿ ರಾಜಕೀಯ ರಂಗು ಮತ್ತಷ್ಟು ಜೋರಾಗ್ತಾ ಇದೆ. ಇವತ್ತಿನಿಂದ ಅಧಿಕೃತವಾಗಿ ಹೆಸರನ್ನ ಹೇಳ್ತಾ ಇದ್ದಾರೆ ದೇವೇಗೌಡರು. ಜೆಡಿಎಸ್ ನ ರಾಷ್ಟ್ರೀಯ ಅಧ್ಯಕ್ಷರು, ಮಾಜಿ ಪ್ರಧಾನಿ ತಮ್ಮ ಮೊಮ್ಮಗನ ಹೆಸರನ್ನ ಇವತ್ತು ಮಂಡ್ಯದ ಜೆಡಿಎಸ್ ನ ಅಭ್ಯರ್ಥಿ, ಮೈತ್ರಿ ಅಭ್ಯರ್ಥಿ ಅಂತ ಹೆಸರನ್ನ ಘೋಷಣೆ ಮಾಡಲಿದ್ದಾರೆ. ಮತ್ತೆ ಸಂಪರ್ಕಕ್ಕೆ ಬಂದಿದ್ದಾರೆ ನಮ್ಮ ಕನ್ಸಲ್ಟಿಂಗ್ ಎಡಿಟರ್ ಆಗಿರುವಂತಹ ಲಕ್ಷ್ಮಣ್ ಹೂಗಾರ್, ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಲಕ್ಷ್ಮಣ್ ಹೂಗಾರ್, ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರನ್ನ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ ರಾಜಕೀಯ ರಂಗು ಮತ್ತಷ್ಟು ಜೋರಾಗ್ತಾ ಇದೆ ಮಂಡ್ಯದಲ್ಲಿ. ಸೊ ಜೆಡಿಎಸ್ಗೆ ಯಾವ ರೀತಿಯಾಗಿ ಪ್ರತಿಷ್ಠೆಯ ಕಡೆ, ಎಸ್ಪೆಷಲಿ ದೇವೇಗೌಡರ ಕುಟುಂಬಕ್ಕೆ? ಸೊ ಅಧಿಕೃತವಾಗಿ ಜೆಡಿಎಸ್ನ ಮತ್ತು ಕಾಂಗ್ರೆಸ್ನ ಜಂಟಿ ಅಭ್ಯರ್ಥಿಯಾಗಿ ಸಿಎಂ ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ಘೋಷಣೆಗೆ ಈಗಾಗಲೇ ಮಂಡ್ಯದ ಸಿಲ್ವರ್ ಜುಬ್ಲಿ ಪಾರ್ಕ್ ಈಗಾಗಲೇ ಜೆಡಿಎಸ್ನ ಕಾರ್ಯಕರ್ತರು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈಗಾಗಲೇ ನಮ್ಮ ಜೊತೆಗೆ ಜೆಡಿಎಸ್ನ ಶಾಸಕರಾದ ಎಂ ಶ್ರೀನಿವಾಸ್ ಕೂಡ ಈಗ ಸಿದ್ಧತೆ. ಮತ್ತೊಂದು ಕಡೆ ಕುಮಾರಸ್ವಾಮಿ, ದೇವೇಗೌಡರು ಮದ್ದೂರಿನಿಂದ ಕೂಡ ಈ ಒಂದು ವೇದಿಕೆಗೆ ಬರ್ತಾರೆ ಬೈಕ್ ರ್ಯಾಲಿ ಮೂಲಕ. ಸೊ ಈಗಾಗಲೇ ಸುಮಲತಾ ಕೂಡ ಮತ್ತೊಂದು ಕಡೆ ಮೇಲ್ಕೋಟೆಯಲ್ಲಿ ಕಾರ್ಯಕರ್ತರು ಮತ್ತು ಅಭಿಮಾನಿಗಳ ಜೊತೆಗೆ ಸಂಪರ್ಕ ಮಾಡಲು ಕೂಡ ತೆರಳಿದ್ದಾರೆ. ಇದ್ರ ಮಧ್ಯೆ SM ಕೃಷ್ಣ ನಾಳೆ ಸುಮಲತಾ ಜೊತೆ ಚರ್ಚೆ ಮಾಡ್ತಾರೆ ಅನ್ನುವಂತ ಏನು ಹೇಳಿಕೆ ನಿನ್ನೆ ನ್ಯೂಸ್ 18 ಕನ್ನಡ ಕೊಟ್ಟಿರ್ತಕ್ಕಂಥದ್ದು. ಸೊ ಇಡೀ ಮಂಡ್ಯದ ರಾಜಕಾರಣದಲ್ಲಿ ಇವತ್ತು ಬಹಳ ಇನ್ನು ದೇವೇಗೌಡರ ಪಾಲಿಗೆ ಇನ್ನೊಬ್ಬ ಮೊಮ್ಮಗನಿಗೆ ಈ ಚುನಾವಣಾ ಅಖಾಡಕ್ಕೆ ಅಧಿಕೃತವಾಗಿ ಘೋಷಣೆ ಮಾಡತಕ್ಕಂಥ ಒಂದು ದಿನ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಹಾಸನದಿಂದ ಕಣಕ್ಕೆ ಧುಮುಕಿದ್ದಾರೆ. ಹಾಗೆ ಸಿಎಂ ಕುಮಾರಸ್ವಾಮಿ ಪುತ್ರ ಇನ್ನೊಬ್ಬ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಿಂದ ಕಣಕ್ಕೆ ಇಳಿತಾ ಇದ್ದಾರೆ. ಸೊ ಮತ್ತೊಂದು ಕಡೆ ಇಲ್ಲಿ ಜೆಡಿಎಸ್, ಮತ್ತೊಂದು ಕಡೆ ಕಾಂಗ್ರೆಸ್, ಬಿಜೆಪಿ ಮಧ್ಯೆ ಹಣ ಹಿಡಿದ್ರು ಕೂಡ ನಿಖಿಲ್ ಕುಮಾರಸ್ವಾಮಿ ಅಖಾಡಕ್ಕೆ ಇಳಿಯೋದು ಬಹಳ ಸ್ಪಷ್ಟ ಆಗುತ್ತೆ. ಇವತ್ತು 11 ಗಂಟೆಗೆ ಅಧಿಕೃತ ಘೋಷಣೆ ಮಾಡ್ತಾರೆ. ಜೊತೆಗೆ ಜೆಡಿಎಸ್ ನ ಹಿರಿಯ ನಾಯಕರು, ಶಾಸಕರಂತ ಎಂ ಶ್ರೀನಿವಾಸ್ ಅವರು ತಾವು ಇವತ್ತು ಅಧಿಕೃತವಾಗಿ ನಿಖಿಲ್ ಕುಮಾರಸ್ವಾಮಿಯ ಹೆಸರನ್ನ ಘೋಷಣೆ ಮಾಡ್ತಾ ಇದ್ರಿ. ಆದರೆ ಇಲ್ಲಿ ನಿಮ್ಮ ಮಿತ್ರ ಪಕ್ಷದ ನಾಯಕರುಗಳು ಅತೃಪ್ತರು, ಇದಕ್ಕೆ ಬೆಂಬಲ ಕೊಟ್ಟಿಲ್ಲ. ಸೊ ನಿಮ್ಮ ವೇದಿಕೆಯಲ್ಲಿ ಕಾಂಗ್ರೆಸ್ನ ಎಲ್ಲ ಜಿಲ್ಲಾ ನಾಯಕರು, ಜಲರು ಸೇರಿದಂತೆ ಎಲ್ಲರೂ ಬರ್ತಾರ? ಇಂದು ವಿದ್ಯುಕ್ತವಾಗಿ ಮೈತ್ರಿ ಪಕ್ಷದ ಹಾಗೆ ನಮ್ಮ ಪಕ್ಷಕ್ಕೆ ಜಾತ್ಯತೀತ ಜನತಾದಳಕ್ಕೆ ಮಂಡ್ಯ ಲೋಕಸಭಾ ಕ್ಷೇತ್ರ ಇಂದು ಕೊಟ್ಟಿದ್ದರಿಂದ ಕಾರ್ಯಕರ್ತರ ಸಭೆಯಲ್ಲಿ ವಿದ್ಯುಕ್ತವಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮಂಡ್ಯ ಲೋಕಸಭಾ ಕ್ಷೇತ್ರ ಅಭ್ಯರ್ಥಿಯಾಗಿ ಘೋಷಣೆ ಆಗ್ತದೆ. ಅಧಿಕೃತವಾಗಿ ನಿಖಿಲ್ ಕುಮಾರಸ್ವಾಮಿ ಹೆಸರು ಘೋಷಣೆ ಆಗುತ್ತೆ. ಸೊ ಎಲ್ಲ ಕಾಂಗ್ರೆಸ್ ನಾಯಕರು ಬರ್ತಾರ ಇವತ್ತಿನ ಮೈತ್ರಿ ಘೋಷಣೆಯಲ್ಲಿ? ಮುಂದಿನ ದಿನಗಳಲ್ಲಿ ಇದು ನಮ್ಮ ಪಕ್ಷದ ಕಾರ್ಯಕರ್ತರ ಸಭೆ, ಅವರನ್ನು ಆಹ್ವಾನಿಸಿದ್ದೇವೆ. ಮುಂದಿನ ಜಂಟಿ ಪ್ರಚಾರ ಸಭೆ ಪ್ರಾರಂಭ ಆದ್ದರಿಂದ ನಾಮಪತ್ರ ಹಾಕಿಸಿದ ತಕ್ಷಣ ನಾವೆಲ್ಲರೂ ಒಂದು ಒಟ್ಟಾಗಿ ಕೆಲಸ ಮಾಡ್ತೀವಿ. ನಮ್ಮ ನಂಬಿಕೆ ಇದೆ ಇವತ್ತು ಬರಲ್ಲ. ಇವತ್ತಿನ ನೀವು ಅಧಿಕೃತವಾಗಿ ಬರೀರಿ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶ. ಯಾಕಂದ್ರೆ ಎರಡು ಕಡೆ ನೋಡ್ತಾ ಇದ್ರಿ, ಕಾಂಗ್ರೆಸ್ ಮತ್ತು ಜೆಡಿಎಸ್ ನ ಬಾವುಟಗಳು ಕಟ್ಟಿದ್ರಿ. ಹಾಗಿದ್ರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಮಾಜಿ ಶಾಸಕರುಗಳು, ಮಾಜಿ ಸಚಿವರು ಚೆಲ್ಲೂರು ಸ್ವಾಮಿ ಇರಬಹುದು, ರಮೇಶ್ ಪಂಡಿತ್ ಸಿದ್ದೇಗೌಡ ಇರಬಹುದು, ನರೇಂದ್ರ ಸ್ವಾಮಿ ಯಾರು ಕೂಡ ಬರಲ್ಲ. ಅದು ನಮಗೆ ಗೊತ್ತಿದೆ. ಎಲ್ಲರನ್ನು ಕರೆದಿವಿ. ಎಲ್ಲ ಪಕ್ಷದ ಎಲ್ಲ ಕಾರ್ಯಕರ್ತರು ಇಲ್ಲಿ ಓಡಾಡ್ತಾ ಇದ್ದಾರೆ, ಎಲ್ಲ ಕೆಲಸ ಮಾಡ್ತಾರೆ. ಮುಖಂಡರು ಇನ್ನೂ ತೀರ್ಮಾನ ಹೇಗಿದೆ ಗೊತ್ತಿಲ್ಲ. ಇದು ಕಾರ್ಯಕರ್ತರ ಸಭೆ. ಕಾಂಗ್ರೆಸ್ ನಾಯಕರು ಕೂಡ ಈ ವೇದಿಕೆಯಲ್ಲಿ ಇರ್ತಾರೆ ಅಂತ ತಮಗೆ ವಿಶ್ವಾಸ ಇದೆ? ಗ್ಯಾರಂಟಿ. ಇಂದಿನ ಎಲ್ಲ ಸಭೆಗಳು ಇದ್ದಾರೆ, ಮುಂದಿನ ಲೋಕಸಭಾ ಮರುಚುನಾವಣೆಯಲ್ಲಿ ಶಿವರಾಮೇಗೌಡರ ಜೊತೆಲಿ ಎಲ್ಲ ಇದೇ ವೇದಿಕೆಯಲ್ಲಿ ಎಲ್ಲ ಕುರಿತು ಪ್ರಚಾರ ಮಾಡಿದ್ವಿ. ಅದೇ ಮುಂದುವರಿಯುತ್ತೆ. ಮಂಡ್ಯದಲ್ಲಿ ಈ ಜಿಜ್ಞಾಸೆ ಇಲ್ಲ.
ನನಗೆ ಕಣ್ಣಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಬರ್ತಾರೆ, ಬರಲೇಬೇಕು ಅಂತ. ಗ್ಯಾರಂಟಿ ಬರ್ತಾರೆ. ಸೊ ಸುಮಲತಾ ಕಣಕ್ಕಿಳಿತಾರೆ ಪಕ್ಷೇತರರಾಗಿ, ಅತೃಪ್ತ ಅವರು ಬೆನ್ನಿಗಿರ್ತಾರೆ ಅನ್ನುವಂತ ಮಾತು. ಅದು ಅವರ ತೀರ್ಮಾನಕ್ಕೆ ಬಿಟ್ಟ ವಿಚಾರ, ಅದು ನಾನು ಹೇಳ ಅವ್ರ ವೈಯಕ್ತಿಕ. ಓಕೆ, ಜೆಡಿಎಸ್ ನ ಶಾಸಕರಂತ ಎಂ ಶ್ರೀನಿವಾಸ್ ಹೇಳ್ತಕ್ಕಂಥದ್ದು, ಇದು ಜೆಡಿಎಸ್ ಕಾರ್ಯಕರ್ತರ ಸಮಾವೇಶ. ಇಲ್ಲೇ ಅಧಿಕೃತವಾಗಿ ನಿಖಿಲ್ ಕುಮಾರಸ್ವಾಮಿಯ ಅಭ್ಯರ್ಥಿತ್ವವನ್ನು ಘೋಷಣೆ ಮಾಡ್ತೀವಿ, ಕಾಂಗ್ರೆಸ್ ನಾಯಕರನ್ನ ಕರೆದಿದ್ವಿ, ವೇದಿಕೆಯಲ್ಲಿ ಬರ್ತಾರೆ ಅನ್ನೋ ವಿಶ್ವಾಸ ಇದೆ. ಆದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಜಂಟಿ ಭಾಷಣಕ್ಕೆ ಜಂಟಿ ವೇದಿಕೆಗಳಲ್ಲಿ ಕಾಣಿಸ್ಕೊಳ್ತಾರೆ ಅನ್ನೋದು. ಆದ್ರೆ ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಪೃಥ್ವಿ, ಕಾಂಗ್ರೆಸ್ ನಾಯಕರು ಮಾಜಿ ಸಚಿವರಾದಂತಹ ಚಲುವರಾಯಸ್ವಾಮಿ ಇರ್ಬೋದು, ಮಾಜಿ ಶಾಸಕರಂತ ಬಂಡಿ ಸಿದ್ದೇಗೌಡ ಇರ್ಬೋದು, ನರೇಂದ್ರ ಸ್ವಾಮಿ ಇರ್ಬೋದು, ಕೆಪಿ ಚಂದ್ರಶೇಖರ್ ಯಾರು ಕೂಡ ಬರ್ತಾರೆ ಅನ್ನೋದು ಡೌಟ್ ಇದೆ. ಆದ್ರೆ ಕಾಂಗ್ರೆಸ್ನ ಬಾವುಟ, ಜೆಡಿಎಸ್ ನ ಬಾವುಟಗಳು ಜಂಟಿಯಾಗಿ ಕಾಣ್ತಾ ಇದಾವೆ. 11:30-12 ಗಂಟೆಗೆ ಇಲ್ಲಿ ಕುಮಾರಸ್ವಾಮಿ ದೇವೇಗೌಡರು ಬೈಕ್ ರ್ಯಾಲಿ ಮೂಲಕ, ಅಂದ್ರೆ ಮದ್ದೂರಿನಿಂದ ಇಲ್ಲಿಗೆ ಬರ್ತಾರೆ. ಇಲ್ಲಿ ಅಧಿಕೃತವಾಗಿ ದೇವೇಗೌಡ ಮತ್ತು ಕುಮಾರಸ್ವಾಮಿ ಮಂಡ್ಯದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅಂತ ಘೋಷಣೆ ಮಾಡ್ತಾರೆ. ಆದ್ರೆ ಇಲ್ಲಿ ಸುಮಲತಾ ಕಾಡಕ್ಕೆ ಇಳಿತಾರ ಇಳಿಯಲ್ಲ ಅನ್ನುವಂಥದ್ದು 18ಕ್ಕೆ ತೀರ್ಮಾನ ಆಗುತ್ತೆ. ನಿನ್ನೆ ಎಸ್.ಎಂ. ಕೃಷ್ಣ, ಮಾಜಿ ಸಿಎಂ ಎಸ್.ಎಂ. ಕೃಷ್ಣ ಕೂಡ ನಮಗೆ ಎಕ್ಸ್ಕ್ಲೂಸಿವ್ ಸಂದೇಶ ಅಂತ ಹೇಳಿದ್ರು, ಸುಮಲತಾ ನನ್ನನ್ನು ಭೇಟಿ ಮಾಡ್ತಾರೆ ನಾಳೆ ನಾಡಿದ್ದು, ಅನಂತರ ಚರ್ಚೆ ಮಾಡಿ ಗೊತ್ತಾಗುತ್ತೆ ಮುಂದೆ ಏನಾಗುತ್ತೆ ಅನ್ನುವಂಥದ್ದು. ಹಾಗಿದ್ರೆ ಮಂಡ್ಯದ ಈ ಚುನಾವಣಾ ಅಖಾಡ ದಿನೇ ದಿನೇ ರಂಗೇರ್ತಾ ಇದೆ, ಬಿಸಿ ಏರ್ತಾ ಇದೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಲಕ್ಷ್ಮಣ್ ಹುಗಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಂಡ್ಯದಲ್ಲಿ ರಾಜಕೀಯ ರಂಗು ಜೋರಾಗಿದೆ, ಕಣ್ಣೀರ ಧಾರೆಗೆ ವೇದಿಕೆ ಸಜ್ಜಾಗಿದೆ. ಹಿಂದೆ ನಿಖಿಲ್ ಹೆಸರು ಘೋಷಣೆ ಮಾಡಲಿದ್ದಾರೆ. ಮಂಡ್ಯದಲ್ಲಿ ರಾಜಕೀಯ ರಂಗು ಇವತ್ತಿನಿಂದ ಮತ್ತಷ್ಟು ಜಾಸ್ತಿ ಆಗಲಿರುವಂತದ್ದು. ಕಣ್ಣೀರ ಧಾರೆಗೆ ಈಗ ವೇದಿಕೆ ಕೂಡ ಸಜ್ಜಾಗಿದೆ. ಹಿಂದೆ ನಿಖಿಲ್ ಕುಮಾರಸ್ವಾಮಿ ಹೆಸರನ್ನ ಘೋಷಣೆ ಮಾಡಲಾಗತ್ತೆ. ಸೊ ಹೀಗಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಸಜ್ಜಾಗಿದ್ದಾರೆ ಜೆಡಿಎಸ್ ನ ಕಾರ್ಯಕರ್ತರು ಕೂಡ. ಮಂಡ್ಯ ಲೋಕಸಭೆ ಅಭ್ಯರ್ಥಿ ನಿಖಿಲ್ ಮೈತ್ರಿ ಪಕ್ಷದ ಅಭ್ಯರ್ಥಿ ಆಗಲಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಇಂದು ದೇವೇಗೌಡರಿಂದ ನಿಖಿಲ್ ಹೆಸರು ಘೋಷಣೆ ಆಗಲಿದೆ. ಸೊ ಹೀಗಾಗಿ ನಿನ್ನೆ ಅಷ್ಟೇ ದೇವೇಗೌಡರು ತಮ್ಮ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಅವರ ಹೆಸರನ್ನ ಹಾಸನದಲ್ಲಿ ಘೋಷಣೆ ಮಾಡಿದ್ರು. ಇವತ್ತು ಮಂಡ್ಯದಲ್ಲಿ ಘೋಷಣೆ ಮಾಡಲಿದ್ದಾರೆ ದೇವೇಗೌಡರು. ಮಂಡ್ಯದ ಸಿಲ್ವರ್ ಜೂಬ್ಲಿ ಪಾರ್ಕ್ ನಲ್ಲಿ ಸಮಾವೇಶ ನಡೀತಾ ಇದೆ ಜೆಡಿಎಸ್ ನದ್ದು. ಮದ್ದೂರಿನಿಂದ ಬೈಕ್ ರ್ಯಾಲಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸಿದ್ದಾರೆ. ಇಲ್ಲಿ ಸಿಎಂ ಸೇರಿ ಜೆಡಿಎಸ್ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಲಿದ್ದಾರೆ. ಮದ್ದೂರಿನಿಂದ ಮಂಡ್ಯದವರೆಗೂ ಬೈಕ್ ರ್ಯಾಲಿ ನಡೀತಾ ಇದೆ. ಸಾಕಷ್ಟು ಜನ ಕಾರ್ಯಕರ್ತರು ಬೈಕ್ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದಾರೆ. ಈ ಬೈಕ್ ರ್ಯಾಲಿಯಲ್ಲೇ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಆಗಮಿಸ್ತಾ ಇದ್ದಾರೆ.